ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಕಲಬುರಗಿ ಜಿಲ್ಲೆಯ ಲಿಸ್ಟ್. ಯಾಕಂತಂದರೆ ಪೇರೆಂಟ್ಸ್ಗಳಿಗೆ ತೊಂದರೆ ಏನಾಗ್ತಾ ಇದೆ ಅಂತಂದರೆ, ತಮ್ಮ ವಿದ್ಯಾರ್ಥಿಗಳ ಒಂದು PDF ಅನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕ್ರೋಮಲ್ಲಿ ಕೂಡ PDF ಓಪನ್ ಆಗ್ತಾಯಿಲ್ಲ. ಸೊ ಹೀಗಾಗಿ ತೊಂದರೆ ಉಂಟಾಗಿರುವುದರಿಂದ ಅಭ್ಯರ್ಥಿಗಳಿಗೆ ತಮ್ಮ ರಿಸಲ್ಟ್ಗಳನ್ನು ವಿದ್ಯಾರ್ಥಿಗಳ ರಿಸಲ್ಟ್ ನೋಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆದರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಇದು ಕಲಬುರಗಿ ಜಿಲ್ಲೆಯ ನಿಮ್ಮ ಲಿಸ್ಟ್ ಇದು. ಇದರಲ್ಲಿ ನಿಮ್ಮ ಮಗುವಿನ ಹೆಸರಿದೆ ಅಂತ ನೋಡ್ಕೊಳ್ರಿ. ಮತ್ತು ಪಾಸ್ ಮಾಡಿ ನೋಡ್ಕೋಬೋದು, ಅಂದರೆ ಇದನ್ನು ಸ್ಟಾಪ್ ಮಾಡಿ ನೋಡ್ಕೋಬೋದು. ಕಲಬುರಗಿ ಜಿಲ್ಲೆದು PDF ಅನ್ನು ನಾನು ಕೂಡ ಅಪ್ಡೇಟ್ ಮಾಡಿಲ್ಲ. ಬೇರೆ ಜಿಲ್ಲೆಗಳದ್ದು ಮಾಡಿದ್ದೀನಿ, ಬಟ್ ಇದನ್ನು ನಾನು PDF ಅನ್ನು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಕಲಬುರಗಿ ಜಿಲ್ಲೆಯವರು ಇದ್ದೀರಿ, ಇಲ್ಲಿ ನಿಮ್ಮ ಮಗುವಿನ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನು ಈ ಲಿಸ್ಟಲ್ಲಿ ನೋಡ್ಕೊಳ್ರಿ. ಇದ್ದರೆ ಹೋಗಿ ನಾಳೆಗೆ ಅಡ್ಮಿಷನ್ ಮಾಡಿಸಿ. ಯಾಕಂದರೆ ಅಡ್ಮಿಷನ್ ತುಂಬ ಕಡಿಮೆ ದಿನಾಂಕ ಇರುವಂಥದ್ದು. ಇನ್ ಕೇಸ್ ಆಫ್ ಇರಲಿಲ್ಲ ಅಂತಂದರೆ ನೀವು ಇನ್ನೊಂದು ರೌಂಡಿಗೆ ಕಾಯಬೇಕಾಗತ್ತೆ. ಏಕೆಂದರೆ ಇನ್ನೊಂದು ರೌಂಡ್ ಗ್ಯಾರಂಟಿನೂ ಕೂಡ ಇಲ್ಲ. ಸೊ ಯಾವಾಗ ಈ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಅವಾಗಿಂದ ಎಲ್ಲರೂ ಕೂಡ ಪೇರೆಂಟ್ ಟೆನ್ಷನಲ್ಲಿರೋದು, ನಮ್ಮ ಮಗುವಿಂದ ಆಗುತ್ತಿಲ್ಲ ಅಂಥೇಳಿ. ಬಟ್ ಈ ವರ್ಷ ನಾನು ಹೇಳಕ್ಕೆ ಬಯಸ್ತೀನಿ, ಫಸ್ಟ್ ರೌಂಡಲ್ಲಿ ಏನೋ ಒಂದು ಅಡ್ಮಿಷನ್ ವಿದ್ಯಾರ್ಥಿಗಳು ಆಗಿದ್ದಾರೆ, ಭಾಳ ಜನ ಅಡ್ಮಿಷನ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಸೀಟುಗಳು ಸೆಕೆಂಡ್ ರೌಂಡಲ್ಲಿ ಉಳಿದಿಲ್ಲ. ಇವೊಂದು ಕೂಡ ಈ ವಿದ್ಯಾರ್ಥಿಗಳು ಲಿಸ್ಟಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಏನಾದರೂ ಅಡ್ಮಿಷನ್ ಆಗಿಬಿಟ್ರೆ ಥರ್ಡ್ ರೌಂಡಲ್ಲಿ ಯಾವುದೂ ಸೀಟೇ ಇರೋದಿಲ್ಲ. ಆ ರೀತಿಯಾಗಿ ಪರಿಸ್ಥಿತಿ ನಿಮ್ದು ಆಗ್ಬೋದು. ಯೋಚನೆ ಮಾಡಿಕೊಳ್ರಿ, ಮುಂದಿನ ಕೂಡ ನೀವು ಸೆಟ್ ಮಾಡ್ಕೊಂಡಿರಿ, ಏನಾದರೂ ಒಂದು ಆಪ್ಷನನ್ನು ಕೂಡ ಇಟ್ಕೊಂಡಿರಿ.